ಹಲೋ ಚಂದ್ರು ಸರ್, ಹಲೋ ಗೌರಿಯಮ್ಮ. ದಯವಿಟ್ಟು ನನ್ನ ಪತ್ರವನ್ನು ಓದಿ ನನಗೆ ಒಂದು ಪರಿಹಾರವನ್ನು ತಿಳಿಸಿ. ನನ್ನ ತಮ್ಮನಿಗೆ 25 ವರ್ಷ. ಅವನಿಗೆ ಹೆವಿ ಹೇರ್ ಫಾಲ್ ಆಗುತ್ತಿದೆ. ಕೆಲವು ತಿಂಗಳಿಂದ ಅದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಮನೆ ಮದ್ದಿದ್ದರೆ ತಿಳಿಸಿ, ಥ್ಯಾಂಕ್ ಯು ಅಂತ ಪತ್ರ ಬರೆದಿದ್ದಾರೆ. ಈ ಹೇರ್ ಗ್ರೋತ್ಗೆ ಬೇಕಾದಷ್ಟು ಹೇಳಿದ್ದೀವಿ. ಬಹುಶಃ ನಾ ಹೇಳಿರೋ ಅಷ್ಟು ಯಾರೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಹೇಳಿದ್ದೀವಿ. ನೀವು ಪ್ರಯತ್ನ ಮಾಡಬೇಕು. ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಸತತವಾಗಿ ಪ್ರಯತ್ನ ಮಾಡಬೇಕು. ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇವಾಗ ನಿಮ್ಮ ಕಂಡೀಷನ್ ಯಾವ ಲೆವೆಲಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಎಣ್ಣೆಯ ಬಳಕೆಯೂ ಇಲ್ಲದಿರ ಕೂದಲು ಚೆನ್ನಾಗಿ ತಾನೇ ಬರೋದಕ್ಕೆ ಒಂದು ವಿಧವನ್ನು ಹೇಳ್ತೀನಿ. ಪ್ರಯತ್ನ ಮಾಡಿ. ನೀವೇನೂ ಮಾಡಬೇಕಾಗಿಲ್ಲ. ಒಂದು ಅರ್ಧ ಲೋಟ ನೀರಿಡಿ ಒಲೆ ಮೇಲೆ. ಒಂದು ದೊಡ್ಡ ಚಮಚದಷ್ಟು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಕುದಿಸಿ. ಅನ್ನ ಆಗಬೇಕಾಗಿಲ್ಲ, ಸುಮ್ಮನೆ ಚೆನ್ನಾಗಿ ಕುದಿಬೇಕು. ಶೋಧಿಸ್ಕೊಳ್ಳಿ. ಆ ನೀರನ್ನು ಒಂದು ಹತ್ತಿಯ ಸಹಾಯದಲ್ಲಿ ತಲೆಯ ಬುಡದ ಭಾಗಕ್ಕೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ಅದು ಬರೀ ನೀರಾಗಿರೋದ್ರಿಂದ ಹರಿದು ಹೋಗಿಬಿಡುತ್ತೆ. ಹಾಗೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಒಂದು ಸರಿ ಅದನ್ನು ಹತ್ತಿಯಲ್ಲಿ ಎದ್ದಿ ಎಲ್ಲ ಕಡೆಗೂ ಬುರುಡೆಯ ಭಾಗಕ್ಕೆ ಹಚ್ಕೊಳ್ತಾ ಬನ್ನಿ. ಹಚ್ಚಿ ಬಿಟ್ಟು ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಬಿಟ್ಟು ತಲೆಗೆ ಸ್ನಾನವನ್ನು ಮಾಡ್ಕೊಳ್ಳಿ. ಅಥವಾ ಹಿಂದಿನ ದಿವಸ ಸಾಯಂಕಾಲ ಹಚ್ಚಿ ಬಿಟ್ಬಿಡಿ. ಪೂರ್ತಿ ಒಣಗಿದ ಮೇಲೆ ಮಲಕ್ಕೊಳ್ಳಿ. ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ. ಈ ಥರ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ. ಪ್ರಯತ್ನ ಮಾಡಿ. ಫಲಿಸಿದರೆ ಉತ್ತರ ನಮಗೆ ಬರುತ್ತೆ ತಿಳಿಸಿ. ಪ್ರಯೋಗ ಮಾಡಿ. ಉಪಯೋಗ ಆದಮೇಲೆ ದಯವಿಟ್ಟು ಪತ್ರ ಬರೆದು ತಿಳಿಸಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್.